ಕರೆದಿಲ್ಲ ಅಂದ್ರೆ ಅದಕ್ಕೊಂದು ಬೆಲೆ ಇದೆಯಾ? ಅಲ್ಲ, ಬೆಲೆ ಇದೆ ಹೇಳಿ. ಇವತ್ತು ಮಾನ್ಯ ಮಾಧ್ಯಮ ಮಿತ್ರ ಜಿಲ್ಲೆಯ 4 ತಾಲೂಕುಗಳಲ್ಲಿ ಒಟ್ಟು 14 ಕಾರ್ಯಕ್ರಮಗಳಲ್ಲಿ ಇಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭಾಗವಹಿಸಿದ್ದರು. ಅದರ ಭಾಗವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉದ್ಘಾಟನೆಯನ್ನು ಸಚಿವ ದಿನೇಶ್ ಗುಂಡೂರಾವ್ ನೆರವೇರಿಸಲು ನಂದಿ ಗ್ರಾಮಕ್ಕೆ ಆಗಮಿಸಿದ ವೇಳೆ ಗ್ರಾಮಸ್ಥರು ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕುವ ಜೊತೆಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ನಂದಿ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಸಿ ನಿರ್ಮಿಸಿದ್ದು ಆಗಿನ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು. ಪ್ರಸ್ತುತ ಅವರು ಸಂಸದರಾಗಿದ್ದಾರೆ. ಆದರೆ ಕನಿಷ್ಠ ಸೌಜನ್ಯಕ್ಕೂ ಸಂಸದರಿಗೆ ಆಹ್ವಾನ ನೀಡದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟನೆ ಮಾಡಲು ಬಂದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಕ್ರಮದ ಬಗ್ಗೆ ನಂದಿ ಗ್ರಾಮಸ್ಥರು ತೀವ್ರ ತರಾಟೆಗೆ ತೆಗೆದುಕೊಂಡರು. ಕರೆದಿಲ್ಲ ಅಂದ್ರೆ ಅದಕ್ಕೊಂದು ಬೆಲೆ ಇದೆಯಾ? ಅಲ್ಲ, ಬೆಲೆ ಇದೆ ಹೇಳಿ. ಇವತ್ತು ಮಾನ್ಯ ಮಾಧ್ಯಮ ಮಿತ್ರರು ನೀವೆಲ್ಲ ಇದ್ದೀರಿ ಅಲ್ಲ, ಅವರು ಒಂದು ಗೌರವಿತವಾಗಿ ಅವ್ರನ್ನ ಕರೆದಿಲ್ಲ. ಇವತ್ತು ನಾವು ಫೌಂಡೇಶನ್ ಹಾಕ್ಬೇಕಾದ್ರೆ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಒಂದು ಶಂಕುಸ್ಥಾಪನೆಗೆ ಸ್ಟೇಜ್ ಕಾರ್ಯಕ್ರಮ ಮಾಡಿದ್ರಿ. ಇವತ್ತು ಉದ್ಘಾಟನೆಗೆ ಅವ್ರನ್ನ ಕರೆದಿಲ್ಲ, ಒಂದು ಇದು ಮಾಡಿಲ್ಲ ಅಂದ್ರೆ ಅದಕ್ಕೆ ನಮಗೆ ಬೇಜಾರಾಗ್ತದೆ. ಇಲ್ಲ ಅಲ್ಲದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣ ಮಾಡಲು ನಿವೇಶನವನ್ನು ದಾನವಾಗಿ ನೀಡಿದ ದಾನಿಗಳಿಗೂ ಆಹ್ವಾನ ನೀಡದೆ ಸರ್ಕಾರ ಅವಮಾನಿಸಿದೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ನಾಲ್ಕು ಎಕರೆ ದಾನ ಮಾಡಿದ್ದಾರೆ. ಅವ್ರನ್ನ ಇನ್ವೈಟ್ ಮಾಡಿಲ್ಲ. 25-30 ಕೋಟಿ ದಾನ ಮಾಡಿದ್ದಾರೆ. ಅಂತವ್ರಿಗೆ ಇನ್ವೈಟ್ ಮಾಡಿಲ್ಲ. ಇನ್ನೆಂತ ಸರ್ಕಾರ ಒಂದು ಸ್ಟೇಜ್ ಓಪನಿಂಗ್ ಅಂದ್ಮೇಲೆ ಒಂದು ಸ್ಟೇಜ್ ಪ್ರೋಗ್ರಾಮ್ ಶಿಷ್ಟಾಚಾರ ಪಾಲನೆಯಿಂದ ಸಂಸದರನ್ನ ಆಹ್ವಾನಿಸಬೇಕಿತ್ತು, ಅಲ್ಲದೆ ನಿವೇಶನ ದಾನಿಗಳನ್ನು ಕರೆಯಬೇಕಿತ್ತು. ಇವುಗಳ ಜೊತೆಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಸ್ಯರನ್ನು ಶಿಷ್ಟಾಚಾರದಂತೆ ಆಹ್ವಾನಿಸದೆ ಅವಮಾನಿಸಲಾಗಿದೆ ಎಂದು ಸ್ಥಳೀಯರು ಸಚಿವರಿಗೆ ತರಾಟೆಗೆ ತೆಗೆದುಕೊಂಡರು. ನಾಲ್ಕು ಎಕರೆ ದಾನ ಮಾಡಿದ್ದಾರೆ. ಅವ್ರನ್ನ ಇನ್ವೈಟ್ ಮಾಡಿಲ್ಲ. 25-30 ಕೋಟಿ ಅಷ್ಟು ದಾನ ಮಾಡಿದ್ದಾರೆ. ಅಂತವ್ರಿಗೆ ಇನ್ವೈಟ್ ಮಾಡಿಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣ ಮಾಡಲು ಜಾಗ ನೀಡಿದವರಿಗೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರು ಮಾಡಿಸಿ ಅನುದಾನ ತಂದು ನಿರ್ಮಾಣ ಮಾಡಿದವರಿಗೆ ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿಯವರಿಗೆ ಕನಿಷ್ಠ ಸೌಜನ್ಯಕ್ಕೂ ಆಹ್ವಾನ ನೀಡದೆ ಅವಮಾನಿಸಲಾಗಿದೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದರು. ಸ್ಥಳೀಯರ ಪ್ರತಿಭಟನೆಯ ನಡುವೆಯೇ ಸಚಿವರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟಿಸಿದ್ದು ವಿಶೇಷ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.